ಎಲ್ರಿಗೂ ನಮಸ್ಕಾರ. ನವರಾತ್ರಿಯ ಮೊದಲನೇ ಅವತಾರವಾದಂತಹ ಶೈಲಪುತ್ರಿ, ಅವಳ ಹಿನ್ನೆಲೆ ಏನು, ಅವಳು ಯಾರು ಅಂತ ತಿಳ್ಕೊಳ್ಳೋಣ. ಹಿಂದೆ ಪ್ರಜಾಪತಿ ಬ್ರಹ್ಮನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ದಕ್ಷ. ದಕ್ಷನಿಗೆ 28 ಮಕ್ಕಳಿರ್ತಾರೆ. ಆ 28 ಮಕ್ಕಳಲ್ಲಿ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಉಳಿದ ಒಬ್ಬ ಮಗಳು ದಾಕ್ಷಾಯಿಣಿ, ಅವಳು ಶಿವನನ್ನ ಮದುವೆ ಆಗಿರ್ತಾಳೆ. ಆದರೆ ದಕ್ಷನಿಗೆ ಇದು ಇಷ್ಟ ಇರೋದಿಲ್ಲ. ಯಾಕಂದರೆ ಶಿವ ಸ್ಮಶಾನವಾಸಿ, ವಿಭೂತಿ ಬಳ್ಕೋತಾನೆ, ಕೊರಳಲ್ಲಿ ಹಾವನ್ನ ಸುತ್ಕೊಂಡಿರ್ತಾನೆ ಅನ್ನೋ ಕೋಪ ಅವನಿಗೆ ಯಾವಾಗಲೂ ಇರುತ್ತೆ. ಅಷ್ಟು ಸುಂದರವಾಗಿರುವಂಥ ನನ್ನ ಮಗಳಿಗೆ ಅವನಿಗಿಂತ ಸುಂದರವಾದಂಥ ಹುಡುಗ ಸಿಕ್ತಿದ್ದ ಅನ್ನೋ ಕೊರಗು ಅವನಲ್ಲಿ ಕಾಡ್ತಾ ಇರುತ್ತೆ. ಹೀಗೆ ಒಮ್ಮೆ ದಕ್ಷ ಮಹಾರಾಜ ಒಂದು ಮಹಾಯಜ್ಞವನ್ನ ನಡೆಸ್ತಾ ಇರ್ತಾನೆ. ಅಲ್ಲಿಗೆ ಎಲ್ಲರನ್ನೂ ಆಹ್ವಾನಿಸಿರ್ತಾನೆ. ಪ್ರತಿಯೊಬ್ಬರು ಇರ್ತಾರೆ. ದಕ್ಷ ಒಳಗೆ ಬರ್ತಿದ್ದಾಗೇನೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ, ಆದರೆ ಬ್ರಹ್ಮ ಮತ್ತು ಶಿವನನ್ನು ಬಿಟ್ಟು. ಆಗ ದಕ್ಷನಿಗೆ ಕೋಪ ಬರುತ್ತೆ. ಶಿವನನ್ನು ಕುರಿತು, ನೀನು ದೇವರೇ ಆಗಿರ್ಬೋದು, ಆದರೆ ನಾನು ನಿನ್ನ ಮಾವ, ಆ ಸ್ಥಾನಕ್ಕಾದರೂ ನೀನು ಎದ್ದು ನಿಂತು ಗೌರವ ಕೊಡಬೇಕಾಗಿತ್ತು ಅಂತ ಅವಮಾನ ಮಾಡ್ತಾನೆ. ಆಗ ದಕ್ಷ ಏನು ಮಾಡ್ತಾನೆ, ಈ ಅವಮಾನಕ್ಕೆ ಸೇಡನ್ನು ತೀರಿಸ್ಕೋಬೇಕು ಅಂತ ಮತ್ತೊಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕ್ಕೆ ಎಲ್ಲರನ್ನೂ ಆಹ್ವಾನಿಸಿರ್ತಾನೆ, ಆದರೆ ಶಿವನಿಗೆ ಮಾತ್ರ ಕೊಟ್ಟಿರಲ್ಲ. ಆಗ ಈ ವಿಷಯ ಹೇಗೋ ದಾಕ್ಷಾಯಿಣಿಗೆ ತಿಳಿಯುತ್ತೆ. ದಾಕ್ಷಾಯಿಣಿ ಏನು ಮಾಡ್ತಾಳೆ, ಶಿವನ ಹತ್ರ ಹೋಗ್ತಾಳೆ, ಹೇಳ್ತಾಳೆ, ನೋಡಿ ನಮ್ಮಪ್ಪ ಕೆಲಸ ಕಾರ್ಯಗಳಲ್ಲಿ ಇರೋದ್ರಿಂದ ಎಲ್ಲೋ ನಿಮ್ಮನ್ನು ಕರೆಯೋದು ಮರ್ತಿರ್ತಾರೆ, ನಾವು ಹೋಗಿ ಬರೋಣ ಅಂತ ಕೇಳಿದಾಗ ಶಿವ ಹೇಳ್ತಾನೆ, ಕರೀದೇ ಇರೋ ಸಮಾರಂಭಕ್ಕೆ ನಾವು ಹೋಗೋದು ತಪ್ಪು ಅಂತ. ಆಗ ದಾಕ್ಷಾಯಿಣಿ ಕಾಡಿ ಬೇಡಿ ಶಿವನನ್ನು ಅಲ್ಲಿಗೆ ಹೋಗೋದಕ್ಕೆ ಒಪ್ಪಿಸ್ತಾಳೆ. ದಾಕ್ಷಾಯಿಣಿ ಹೋಗ್ತಾಳೆ, ಶಿವ ಬರೋದಿಲ್ಲ. ಆದರೆ ದಾಕ್ಷಾಯಿಣಿ ಅಲ್ಲಿಗೆ ಹೋಗ್ತಿದ್ದಾಗೇನೆ ದಕ್ಷ ಮಹಾರಾಜ ಅವಳನ್ನು ನೋಡ್ತಿದ್ದಾಗೇನೆ, ಕರೀದಿರೋ ಸಮಾರಂಭಕ್ಕೆ ಹೇಗೆ ಬಂದೆ, ಶಿವನನ್ನು ಕರ್ಕೊಂಬಂದಿದ್ಯಾ ಅಂತ ಅವಮಾನ ಮಾಡ್ತಾನೆ. ಇದನ್ನೆಲ್ಲ ಸಹಿಸ್ಕೊಂಡು ದಾಕ್ಷಾಯಿಣಿ ಅಲ್ಲೇ ಇರ್ತಾಳೆ. ಆದರೆ ಯಜ್ಞ ಮುಗಿದ ಮೇಲೆ ದಕ್ಷ ಮಹಾರಾಜ ಮತ್ತೆ ಶಿವನಿಗೆ ಅವಮಾನ ಮಾಡ್ತಾಳೆ. ಆಗ ದಾಕ್ಷಾಯಿಣಿ ಈ ಅವಮಾನದಿಂದ ನೊಂದು ಆ ಯಜ್ಞ ಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳೆ. ಆ ಹಾರಿ ಪ್ರಾಣವನ್ನು ಬಿಟ್ಟ ಆ ದಾಕ್ಷಾಯಿಣಿ ಮುಂದೆ ಹಿಮವಂತನ ಮಗಳಾಗಿ ಜನಿಸ್ತಾಳೆ. ಅವಳ ಹೆಸರೇ ಶೈಲಪುತ್ರಿ. ಮುಂದೆ ಇದೇ ಶೈಲಪುತ್ರಿ ಸತಿಯಾಗಿ ಶಿವನನ್ನು ಹೊರಸ್ತಾಳೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು.